ನಮಸ್ಕಾರ ವೀಕ್ಷಕರೇ, ಮಾಸ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ವಿಶ್ವ ಪ್ರಸಿದ್ಧ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಭೀಮನ ಅಮಾವಾಸ್ಯೆಯ ಸಂಭ್ರಮ ಮನೆ ಮಾಡಿದೆ. ಅಮಾವಾಸ್ಯೆಯಂದು ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಕೈಂಕರ್ಯದ ಜೊತೆಗೆ ಅಮಾವಾಸ್ಯೆಯ ದಿನದಂದು ಮಧ್ಯಾಹ್ನ 12:30ಕ್ಕೆ ರಥೋತ್ಸವ ಆಯೋಜಿಸಲಾಗಿದ್ದು, ಹೊಸ ತೇರಿನ ನಿರ್ಮಾಣ ಕಾರ್ಯ ಬಹುತೇಕ ಮುಗಿದು ಈ ಬಾರಿ ದೇಗುಲದಲ್ಲಿಯೇ ರಥೋತ್ಸವಕ್ಕೆ ಚಾಲನೆ ಸಿಗಲಿದೆ. ಇದರ ಜೊತೆಗೆ ಸನ್ನಿಧಿಯಲ್ಲಿ ನಿರ್ಮಿಸಿರುವ ಮ್ಯೂಸಿಯಂ ಹಾಗೂ ನೂತನ ದಾಸೋಹ ಭವನವು ಲೋಕಾರ್ಪಣೆಗೊಳ್ಳಲಿದೆ ಎಂದು ದೇಗುಲದ ಧರ್ಮದರ್ಶಿಗಳಾದ ಮಲ್ಲೇಶ್ ಗುರೂಜಿ ತಿಳಿಸಿದ್ರು. ನಮ್ಮ ನಾಡಿನ ಪರಂಪರೆ ಉಳಿಸಿರುವ ಮ್ಯೂಸಿಯಂ ಕ್ಷೇತ್ರದಲ್ಲಿ ನಮ್ಮ ಹಳೆ ಕಾಲದ ಸಂಪ್ರದಾಯದ ಹೋಲುವ ಹಾಗೆ ಹೊಸದಾಗಿ ಮ್ಯೂಸಿಯಂ ನಿರ್ಮಾಣ ಮಾಡಲಾಗಿದ್ದು, ಭೀಮನ ಅಮಾವಾಸ್ಯೆಯ ದಿನದಂದು ಚಾಲನೆ ನೀಡಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೃಹತ್ ಚಾಮುಂಡೇಶ್ವರಿ ತಾಯಿಯ ವಿಗ್ರಹದ ಕೆಳಭಾಗದಲ್ಲಿ 4 ಅಡಿ ಕೆಳಗೆ ಮ್ಯೂಸಿಯಂ ಮಾಡಲಾಗಿದ್ದು, ರಾಜ್ಯದ ವಿವಿಧ ಭಾಗದಿಂದ ಆಗಮಿಸಿ ಕಲಾವಿದರಿಂದ ಕಲಾಕೃತಿಗಳ ಪುತ್ಥಳಿಗಳು ನೋಡುಗರ ಗಮನ ಸೆಳೆಯುತ್ತಿದೆ. ಮ್ಯೂಸಿಯಂನ ಒಳಭಾಗದಲ್ಲಿ ಬೃಹತ್ ಚಾಮುಂಡೇಶ್ವರಿ ತಾಯಿ ಪ್ರತಿಮೆ, ರೈತರ ಪುತ್ಥಳಿಗಳು, ಬೃಹತ್ ಉತ್ತಮ ಆಕೃತಿಗಳು ನಮ್ಮ ಸಂಪ್ರದಾಯವನ್ನ ಮುಂದಿನ ಯುವ ಪೀಳಿಗೆ ಉಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ನಮ್ಮ ಪೂರ್ವಿಕರ ನಂಬಿಕೆ, ಆಚಾರ ವಿಚಾರ, ಸಂಪ್ರದಾಯವನ್ನ ಉಳಿಸುವ ನಿಟ್ಟಿನಲ್ಲಿ ಪುತ್ಥಳಿಗಳ ಮೂಲಕ ಜನತೆಗೆ ಪರಿಚಯಿಸುವ ಕಾರ್ಯ ನಡೆದಿದೆ. ಅದರಂತೆ ಪುತ್ಥಳಿಗಳು ಕೂಡ ಕಲಾವಿದರ ಕುಂಚದಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ನೋಡುಗರ ಗಮನ ಸೆಳೆಯುತ್ತಿದ್ದು, ಆಗಸ್ಟ್ 5ರ ಬಳಿಕ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ. 24 ಗಂಟೆಯೂ ಅನ್ನದಾಸೋಹ, ಭೀಮನ ಅಮಾವಾಸ್ಯೆ ಎಂದೇ ರಥೋತ್ಸವ. ಗೌಡಗೇರಿ ದೇಗುಲ ಭಕ್ತರಿಗೆ ಚಿರಪರಿಚಿತವಾದ ಸ್ಥಳವಾಗಿದೆ. ಪ್ರತಿದಿನ ಕೂಡ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಬರುವ ಭಕ್ತರಿಗೆ ಅನ್ನದಾಸೋಹದಿಂದ ಹಿಡಿದು ದೇವರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಿತ್ಯವೂ ಸಮಯ ನಿಗದಿ ಇಲ್ಲದಂತೆ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಈ ಕ್ಷೇತ್ರಕ್ಕೆ ಪ್ರತಿದಿನ 20,000ಕ್ಕೂ ಹೆಚ್ಚು ಭಕ್ತರು ಆಗಮನವಾಗುತ್ತಿದೆ. ಇನ್ನು ಈ ಬಾರಿಯ ಆಷಾಢ ಮಾಸದಲ್ಲಂತೂ ಭಕ್ತರ ಸಂಖ್ಯೆ ಲಕ್ಷ ಮೀರಿದೆ. ಈ ನಡುವೆ ದೇವರ ಸನ್ನಿಧಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರುವ 1000 ಮಂದಿ ಒಂದೇ ಬಾರಿಗೆ ಕುಳಿತು ಪ್ರಸಾದ ಸ್ವೀಕರಿಸುವ ದಾಸೋಹ ಭವನವೂ ನಿರ್ಮಾಣವಾಗಿದೆ. ರಥೋತ್ಸವ ಹಾಗೂ ನೂತನ ದಾಸೋಹ ಭವನಕ್ಕೂ ಭೀಮನ ಅಮಾವಾಸ್ಯೆಯ ದಿನದಂದೇ ಚಾಲನೆ ನೀಡಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ದಂಪತಿಗಳಿಂದ ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ. ಈ ಬಾರಿ ಗೌಡಗೇರಿಯಲ್ಲಿ ಭೀಮನ ಅಮಾವಾಸ್ಯೆಯ ದಿನದಂದು ಗಂಡನ ಪಾದಪೂಜೆ ಮಾಡುವುದು ಬಹಳ ಹಿಂದಿನ ಕಾಲದಿಂದ ಬಂದಿರೋ ವಾಡಿಕೆಯಾಗಿದೆ. ಈ ಬಾರಿಯೂ ಭೀಮನ ಅಮಾವಾಸ್ಯೆಯ ವಿಶೇಷ ದಿನದಂದು ಕ್ಷೇತ್ರಕ್ಕೆ ಆಗಮಿಸುವ ದಂಪತಿಗಳ ಕೈಯಿಂದ ಚಾಮುಂಡೇಶ್ವರಿ ತಾಯಿಯ ವರ್ಷಕ್ಕೆ 1 ಬಾರಿ ಮಾತ್ರ ಭಕ್ತರ ದರ್ಶನಕ್ಕೆ ಸಿಗುವ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡೋ ಸೌಭಾಗ್ಯ ಲಭಿಸಲಿದೆ. ಭೀಮನ ಅಮಾವಾಸ್ಯೆಯ ದಿನದಂದು ಮಧ್ಯರಾತ್ರಿ 2 ಗಂಟೆಯಿಂದ ಪ್ರಾರಂಭವಾಗುವ ಅಭಿಷೇಕ ಮಾರನೇ ದಿನ ಅಂದರೆ ಮಧ್ಯಾಹ್ನ 2 ಗಂಟೆಯವರೆಗೂ ನಿರಂತರವಾಗಿ ದೇವರಿಗೆ ಅಭಿಷೇಕ ಮಾಡಲಾಗುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ದೇಗುಲದ ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ಭಕ್ತಾದಿಗಳದೇ ಒಂದು ಉದ್ಘಾಟನೆ. ಯಾವುದೇ ವಿಐಪಿಗಳು ಯಾರನ್ನು ಇನ್ವೈಟ್ ಮಾಡಿಲ್ಲ. ಭಕ್ತಾದಿಗಳ ಮುಖಾಂತರನೇ ನಡೆಯುವಂಥದ್ದು. ಈ ಕ್ಷೇತ್ರದ ಒಂದು ಆಸ್ತಿನೇ ಭಕ್ತರು. ಅದರಿಂದ ಭಕ್ತಾದಿಗಳ ಮುಖಾಂತರನೇ ಉದ್ಘಾಟನೆ ಮಾಡಬೇಕು ಅಂದ್ಬಿಟ್ಟು ನಾವು ಭಕ್ತಾದಿಗಳ ಮುಖಾಂತರನೇ ಉದ್ಘಾಟನೆ ಮಾಡೋದು. ನಾವು ಅನ್ಕೊಂಡಿರೋದು 1 ಲಕ್ಷಕ್ಕಿಂತ ಮೀರುವಂಥ ಒಂದು ಸಂದರ್ಭ ಐತಿ ಅಂತ ಅನ್ಕೊಂತೀವಿ. ಆದ್ರೆ ಎಲ್ಲಾ ಸಿದ್ಧತೆಗಳನ್ನ ನಾವು ಆದಷ್ಟು ವ್ಯವಸ್ಥೆ ಮಾಡ್ಕೋತೀವಿ. ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಯಾವತ್ತು ಬರ್ತದೋ ಅದು ಯಾವ ದಿನನ ಆಗ್ಬೋದು, ಯಾವ ತಿಂಗಳಲ್ಲಿ ಆಗ್ಬೋದು, ಅದು ಭೀಮನ ಅಮಾವಾಸ್ಯೆ ಎಂದು ಬರ್ತದೋ ಅವತ್ತೇ ಈ ಶ್ರೀ ಕ್ಷೇತ್ರದ ರಥೋತ್ಸವ ನಡೆಯುವಂಥದ್ದು. ಅಭಿಷೇಕ ಮಾಡುವಂಥದ್ದು ಪ್ರತಿಯೊಬ್ಬರಿಗೆ ಸಿಕ್ಕಿರುವಂಥ ಮೂಲಮೂರ್ತಿಗೆ ಯಾವುದೇ ಜಾತಿ ಧರ್ಮ ಎಲ್ಲಾನು ಹೊರತುಪಡಿಸಿ ಅವರೇ ಹೋಗಿ ಅವರೇ ಕುಂತು ಅಭಿಷೇಕ ಮಾಡುವಂಥದ್ದು. ಇದಾಗಿತ್ತು ಇವತ್ತಿನ ಮಾಸ್ ಟಿವಿ ಕನ್ನಡ ನ್ಯೂಸ್. ನಮಸ್ತೆ.